ಶ್ರೀಕೃಷ್ಣ ದೇವರಾಯರು ಅವರು ನಮ್ಮ ವಿಜಯನಗರದ ಅಂದರೆ ಈಗಿನ ದಕ್ಷಿಣ ಭಾರತದ ಒಂದು ಚಕ್ರವರ್ತಿಯಾಗಿದ್ದಂಥ ಒಂದು ಶ್ರೀಕೃಷ್ಣ ದೇವರಾಯರು ಅವರ ಒಂದು ಕಾಲದಲ್ಲಿ ನಮ್ಮ ಈ ದಕ್ಷಿಣ ಭಾರತದ ಸುಮಾರು 7 ರಾಜ್ಯಗಳನ್ನು ಅವರ ಆಡಳಿತಕ್ಕೆ ಒಳಪಟ್ಟಿದ್ದು. ಅವರು ವಿಜಯನಗರದ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ಚಕ್ರವರ್ತಿಯಾಗಿದ್ದರು. ಅಂತಹ ಮಹಾನ್ ವ್ಯಕ್ತಿಯ ಒಂದು ಪುಣ್ಯ ಸ್ಮರಣೆ ಇವತ್ತು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತೀವಿ. ಅವರಿಗೆ ಆತ್ಮಕ್ಕೆ ಅವರಿಗೆ ಶಾಂತಿ ಸಿಗಲಿ. ಅವರ ಹೆಸರಿನಲ್ಲಿ ಇನ್ನೂ ನಾವು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಅವರ ಹೆಸರಲ್ಲಿ ಒಂದು ಟ್ರಸ್ಟನ್ನು ನಾವು ಇವತ್ತು ಒಂದು ನೋಂದಣಿ ಮಾಡಿಸಿದ್ದೀವಿ. ಆ ಟ್ರಸ್ಟಿನ ಹೆಸರು ಶ್ರೀಕೃಷ್ಣ ದೇವರಾಯ ಮೆಮೋರಿಯಲ್ ವೆಲ್ಫೇರ್ ಟ್ರಸ್ಟ್ ಅಂತ ನಾಮಕರಣ ಮಾಡಿದ್ದೀವಿ. ಇದೇ ಆ ಒಂದು ಹೆಸರಿನಲ್ಲಿ ಒಳ್ಳೆಯ ಒಂದು ಸಾಮಾಜಿಕ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಕ್ಷೇತ್ರದ ಜನತೆಗೆ ಒಂದು ಸಹಾಯ ಒಂದು ಹಸ್ತ ನೀಡಬೇಕು ಅಂತ ನಾವು ಈ ಒಂದು ಸಂಘದಿಂದ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಸಹಕರಿಸಿದ್ದಾರೆ. ನಮ್ಮ ಈ ಸದಸ್ಯ 15 ಜನ ಈಗ ಆ ಒಂದು ಟ್ರಸ್ಟ್ನಲ್ಲಿ ಡೈರೆಕ್ಟರ್ಗಳಾಗಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಇವತ್ತು ಈ ಒಂದು ಟ್ರಸ್ಟನ್ನು ಮುನ್ನಡೆಸಿಕೊಂಡು ಎಲ್ಲ ಆ ಒಂದು ಟ್ರಸ್ಟ್ನ ಮುಖಾಂತರ ಎಲ್ಲ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಮತ್ತು ವಿಜಯನಗರ ಸಾಮ್ರಾಜ್ಯ ಅಂತ ನಮಗೆಲ್ಲ ಗೊತ್ತಿದೆ, ಅದು ಯಾವ ರೀತಿ ಆಡಳಿತ ನಡೆಸ್ತಾ ಇತ್ತು, ಆ ವೈಭವ ಇದು ಯಾವ ರೀತಿ ಇತ್ತು ಅದೆಲ್ಲ ಎಲ್ರಿಗೂ ಗೊತ್ತಿದೆ. ಸುಮಾರು ಇವತ್ತು ತೆಲಂಗಾಣ ಆಗ್ಬೋದು, ಒರಿಸ್ಸಾ ಆಗ್ಬೋದು, ಆಂಧ್ರ ಮತ್ತು ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ, ಶ್ರೀಲಂಕಾ ಈ ರಾಜ್ಯಗಳು ಅವರ ವ್ಯಾಪ್ತಿಗೆ ಒಳಪಟ್ಟಿದ್ದು. ಅಷ್ಟು ಶ್ರೀಮಂತ ಒಂದು ಸಾಮ್ರಾಜ್ಯವಾಗಿದೆ. ಆದ್ದರಿಂದ ಅವರ ಹೆಸರನ್ನು ಇವತ್ತು ಇನ್ನೂ ನಾವು ಮುಂದೆ ತರಬೇಕಾಗಿದೆ. ಅವರ ಹೆಸರಿನಲ್ಲಿ ಇನ್ನೂ ಅನೇಕ ಒಂದು ಯೋಜನೆಗಳನ್ನು ಹಾಕಿಕೊಂಡು ಅವರ ಹೆಸರನ್ನು ಸುಸ್ಥಾಯಿಗೊಳಿಸಲು ನಾವೆಲ್ಲ ನಮ್ಮ ಕನ್ನಡ ಪರವಾಗಿ ನಾವೆಲ್ಲ ಸದಸ್ಯರು ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಇವರು ಅವರ ಒಂದು ಆತ್ಮಕ್ಕೆ ಕೃಷ್ಣದೇವರಾಯರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಇವತ್ತು ಅವರನ್ನು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಜೈ ಕೃಷ್ಣ.